ದೇಶ ವಿಭಜನೆ ಆದಾಗಿನಿಂದಲೂ ಭಾರತದ ಸ್ವಾಭಿಮಾನವನ್ನು ಒಂದಿಲ್ಲ ಒಂದು ರೀತಿ ಕೆಣಕುತ್ತಿರುವ ಉಗ್ರರ ತವರೂರಾದ ಪಾಕಿಸ್ತಾನ ಸರ್ವನಾಶವಾಗಲಿ ಎಂದು ವಿಠಲಾಚಾರ್ಯ ದೇಶಪಾಂಡೆ ಆಗ್ರಹಿಸಿದರು. ವಿಜಯಪುರ ನಗರದ ಶಿಕಾರ್ಖಾನೆಯ ಜೈ ಹನುಮಾನ್ ಮಂದಿರದಲ್ಲಿ ಭಾರತದ ರಕ್ಷಣೆಯ ಸೈನಿಕರ ಮನೋಬಲ, ಆತ್ಮಸ್ಥೈರ್ಯ ಹೆಚ್ಚಿಸಿ ಪಾಕಿಸ್ತಾನದ ಶತ್ರು ಸೈನ್ಯವನ್ನು ನಾಶಪಡಿಸಲು ಸರ್ವಶಕ್ತ ಹನುಮಾನ ಶಕ್ತಿ ನೀಡಲಿ ಎಂದು ಬಜರಂಗ ಬಲಿಗೆ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ನ್ಯಾಯವಾದಿ ದಾನೇಶ್ ಅವಟಿ, ನಿಂಗಪ್ಪ ಸಂಗಪ್ಪೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಗೀತಾ ಕಾಬಾ, ಅಶ್ವಿನಿ ಅಂಗಡಿ, ಶ್ರೀದೇವಿ ಬಡಿಗೇರ್, ಶಿವರಾಜ್ ಶಿಂದೆ, ಅಂಬರೀಶ್ ಇಂಡಿ ಸೇರಿದಂತೆ ಮುಂತಾದವರು ಇದ್ದರು. ಹನುಮಾನ್ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಎಲ್ಲರ ಸೈನಿಕರ ಪರವಾಗಿ ಭಾರತ ದೇಶದ ಹಿತಕ್ಕಾಗಿ ನಾವಿವತ್ತು ಹನುಮಾನ್ ದೇವರ ಪಂಚಾಮೃತ ಅಭಿಷೇಕ ಮಾಡಿದ್ದೀವಿ. ಇದರಿಂದ ಭಾರತ ದೇಶವು ಸುಖ, ಶಾಂತಿ, ನೆಮ್ಮದಿಯಿಂದ ಇರಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಪಾಕಿಸ್ತಾನವನ್ನು ಪೂರ್ತಿ ಸರ್ವನಾಶ ಆಗಬೇಕೆಂದು ನಾವು ಸೈನಿಕರಲ್ಲಿ ಅವರಲ್ಲಿ ನಾವು ಒಂದಾಗಿ ಶ್ರಮ ವಹಿಸ್ತೀವಿ ಅಂತೇಳಿ ನನ್ನ ಮಾತು. ಇವತ್ತು ದೇಶದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಪಾಪಿ ಪಾಕಿಸ್ತಾನ ಪದೇ ಪದೇ ಭಾರತವನ್ನು ಕೆಣಕಿ ಭಾರತದಲ್ಲಿ ಉಗ್ರರನ್ನು ಬಿಟ್ಟು ಅನೇಕ ಜನರ ಮೇಲೆ ದಾಳಿ ಮಾಡಿ ಪೆಹಲ್ಗಾಮ್ ದಾಳಿಯಲ್ಲಿ ಮೊನ್ನೆ ದಿವಸ 16 ಜನ ಹತರಾಗಿರುವುದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆ. ಇಂಥ ಅಪ್ರಯುಕ್ತ ದಾಳಿಯನ್ನು ಪಾಕಿಸ್ತಾನ ಮೇಲಿಂದ ಮೇಲೆ ಮಾಡ್ತಾ ಇರೋ ಕಾರಣಕ್ಕಾಗಿ ಅದಕ್ಕೆ ತಕ್ಕ ಉತ್ತರ ನೀಡಲು ನಮ್ಮ ಭಾರತ ದೇಶ ಕೇಂದ್ರ ಸರ್ಕಾರ ದಿಟ್ಟ ಕ್ರಮ ಕೈಗೊಂಡಿದೆ. ಪಾಕಿಸ್ತಾನದ ಮೇಲೆ ಪ್ರತಿದಾಳಿಯನ್ನು ಮಾಡಿ ಉಗ್ರರ ಅಡಗುದಾಣಗಳನ್ನು ಹುಡುಕಿ ನೂರಾರು ಜನ ಉಗ್ರರನ್ನು ಹತ್ಯೆಗೈದಿದೆ. ಅದರಲ್ಲಿ ನಮ್ಮ ಭಾರತೀಯ ಯೋಧರು ಕೂಡ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ, ವೀರಗತಿಯನ್ನು ಅಪ್ಪಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಮಹಿಳೆಯರು ಕೂಡ ಇವತ್ತಿನ ದಿವಸ ಯುದ್ಧದಲ್ಲಿ ಮುನ್ನುಗ್ಗಿ ಶತ್ರು ಸೈನಿಕರಿಗೆ ತಕ್ಕ ಉತ್ತರವನ್ನು ನೀಡಿದ್ದಾರೆ. ಆ ಕಾರಣಕ್ಕಾಗಿ ಈಗ ಭಾರತ ಪಾಕಿಸ್ತಾನ ಯುದ್ಧ ಆಗುವ ಸಂದರ್ಭ ಹತ್ತಿರದಲ್ಲಿದೆ. ವಿಶ್ವದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಈಗ ಒಂದು ಕಡೆ ಚೀನಾ, ಒಂದು ಕಡೆ ಅಮೇರಿಕ ಅಣ್ವಸ್ತ್ರಗಳನ್ನು ತಯಾರು ಮಾಡಿ ಅವುಗಳನ್ನು ಮಾರಾಟ ಮಾಡಬೇಕಾದ್ರೆ ಅವುಗಳಿಂದ ಅವರು ಆದಾಯವನ್ನು ಪಡಿಬೇಕಾದ್ರೆ ಯುದ್ಧ ಬೇಕಾಗ್ಯದವರು. ಆ ಯುದ್ಧವನ್ನು ಭಾರತ ಮತ್ತು ಪಾಕಿಸ್ತಾನಕ್ಕೆ ಯುದ್ಧವನ್ನು ಹಚ್ಚಿ ಈ ಅಮೇರಿಕ ಮತ್ತು ಚೀನಾದವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡಬೇಕಂತಕ್ಕಂಥ ಹವಣಿಕೆಯಲ್ಲಿದ್ದಾರೆ. ಅದನ್ನು ನಾವು ಮೊದಲು ನೆನಪಿನಲ್ಲಿ ಇಟ್ಕೋಬೇಕು. ಇದು ಯುದ್ಧ ಅನ್ನೋದು ಯಾವುದೇ ಕಾರಣಕ್ಕೂ ಪರಿಹಾರ ಅಲ್ಲ, ಪರ್ಯಾಯವಲ್ಲ.